ಚೆನ್ನಾಗಿ ಮುದ್ದಾಗಿದ್ದೀನಿ. ಮತ್ತೆ ಮಾಡ್ತಾ ಇದಾರೆ ಸರ್, ಬಿಗ್ ಬಾಸ್ ಕ್ಲೋಸ್ ಮಾಡಿ. ಈ ಸಲ ಕಮಿಷನರ್ ಹೋಗ್ಬಿಟ್ಟು ಒಳ್ಳೆ ಕೆಲಸ ಮಾಡಿದಾರೆ, ಕ್ಲೋಸ್ ಮಾಡಿ. ಅದು ಬ್ರೋ ಪ್ರಶ್ನೆ ಅಂದ್ರೆ ಇದು ಅಕ್ಕ, ಬರ್ತ್ಡೇಗೆ ವಿಶ್ ಮಾಡಬೇಕು, ದುಡ್ಡಿಲ್ವಲ್ಲಕ್ಕ. ಹಾಯ್ ಗೈಸ್, ಹೇಗಿದ್ದೀರಾ ನೀನು? ನಾನು ಚೆನ್ನಾಗಿ ಮುದ್ದಾಗಿದ್ದೀನಿ. ಏನಕ್ಕ ಬಿಗ್ ಬಾಸ್ ಮನೇಲಿ ನಿಮ್ದೇ ಆವಳಿ. ನಾವ್ ಚೆನ್ನಾಗಿದ್ದೀರಾ? ಇವಾಗ ಮುದ್ದಾಗಾದ್ರೂ ಇರ್ತೀಯಾ, ಖುಷಿಯಾಗಾದ್ರೂ ಇರ್ತೀಯಾ ಬಿಡು. ಔಟ್ ಆಫ್ ಇಂಡಿಯಾ ಇದ್ದೀನಿ ಅಂತ ಯೋಚನೆ ಮಾಡ್ತೀರಲ್ವಾ? ಹಾ, ಅದೇ ಯೋಚನೆ ಮಾಡ್ತಿದ್ದೆ ನಾನು. ನಿನ್ನೆ ತಾನೇ ಮನೆಯಿಂದ ಬಂದ್ಲು, ಅದೆಷ್ಟು ಜಲ್ದಿ ಎಲ್ಲಿಗೆ ಹೋದ್ಲಪ್ಪ ಮೀನ್ ಹಿಡ್ಯಾಕಂತ. ಇದೆ ಔಟ್ ಆಫ್ ಇಂಡಿಯಾ ಅಲ್ಲ ಗುರು, ಮತ್ತೆ ಎಲ್ಲಿದ್ಯಾ ರಕ್ಷು? ಇದೆ ನನ್ನ ಊರು ಪಡುಬಿದ್ರಿ. ವಾವ್, ತುಂಬಾ ಸೂಪರ್ ಆಗುಂಟು ಪಡುಬಿದ್ರಿ ಬೀಚು. ನಂಗೂ ಬರೋಕ್ ಮನ್ಸಾಗ್ತೈತ್ ರಚ್ಚು ನಿನ್ ಕಡೆ. ನಿನ್ ಬ್ರೋ ಹಂಗಾರೆ ನಾನು ಬಂದ್ಬಿಡ್ಲಾ ನಿಮ್ ಜೊತೆಗೆ? ಕೈ ನನ್ನ ನೆದೆಗಾಕಿ ಮೊಬೈಲ್ ಇಂದಾನೇ ನನ್ನ ನಿನ್ ಕಡೆ ಕೀಂಚು. ಮೇ ಬಿ ಆತ ಕೀಚ್ಗೆ ಎಷ್ಟು ಚಂದ ಉಂಟಲ್ವಾ? ಸ್ವರ್ಗ ರಚ್ಚು, ಸ್ವರ್ಗ. ನಾನೇನಾದ್ರೂ ಅಲ್ಲಿ ಇದ್ದಿದ್ರೆ ಸಪ್ತಸಾಗರ ಸೈಡ್ ಸಿ ಶೂಟ್ ಮಾಡೋಣ ನಡಿ, ನೀನೇ ಪ್ರಿಯಾ ನಾನೇ ಮನು ಅಂದ್ಬಿಡ್ತಿದ್ದೆ. ಅಷ್ಟು ಚೆನ್ನಾಗಿದೆ ಲೊಕೇಶನ್. ದೊಡ್ಡ ಡಿಸ್ಕೋ ಮೀನು ತಕೋ. ಓ ಆರಾಮಾಗಿ ಹೇಳ. ನೀನೇನು ಓದಿ ಏನು ಒಪ್ಪಿಸ್ತಿಲ್ಲ ನಮಗೆ. ಆರಾಮ ಕೂಲಾಗಿ ಹೇಳ, ಜಾಸ್ತಿ ಎಕ್ಸೈಟ್ ಆಗ್ಬೇಡ. ಡಿಸ್ಕೋ ಮೀನು ಕೂಡ ತಕೊಂಡ್ ಬಂದಿದ್ದೀನಿ. ಹಂಗಂದ್ರೆ ಇವತ್ತು ರಾತ್ರಿ ಅವನು ಮೀನ್ ಸಾರ್ ಫಿಕ್ಸ್. ನನ್ಗೆ ಕ್ಯಾಚ್ ಮಾಡ್ಲಿಕ್ಕೆ ಕೂಡ ನನ್ಗೊಂದ್ ಸ್ವಲ್ಪ ಮೀನ್ ಸಾಂಬಾರ್ ಪಾರ್ಸಲ್ ಮಾಡ್ಬಿಡಿ. ಆಗಲ್ಲ. ಎಷ್ಟು ಮಾಸ ಇರ್ಬೇಕು ಗುರು? ಪ್ರದೀಪ್ ಅಣ್ಣ ಹೇಳಿರೋ ಮಮ್ಮಿ ಫಿಶ್ ಅದೇ ರಚ್ಚು, ಅದಕ್ಕೆ ಅಷ್ಟು ಮಾಸ್ ಅಂಡ್ ಕ್ವಾಂಟಿಟಿ. ಅದಕ್ಕೆ ಒಂದು ಚೆನ್ನಾಗಿ ಡಿಸ್ಕೋ ತಂದೂರಿ ಮೀನು ಮಾಡೋಣ ನಡಿ ಅವನು. ನಾನು ಅದಕ್ಕೆ ಕಾಯ್ತಾ ಇದ್ದೆ. ಎಂತ ಹೇಳ್ತೀರಾ ಅಲ್ವಾ? ಸೂಪರ್ ಅಕ್ಕ, ನಡಿ ಮತ್ತೆ ಮೀನ್ ಸಾಂಬಾರ್ ಮಾಡೇ ಬಿಡೋಣ. ಕೂಡ ಬಂದಿದ್ದಾರೆ ಡಿಸ್ಕೋ ತಂದೂರಿ ಮೀನ್ ತಿನ್ಲಿಕ್ಕೆ. ಗೆಸ್ಟಾ? ನನ್ನ ಬಿಟ್ಟು ಮತ್ತೆ ಯಾರನ್ನ ಕರ್ದಿ ಬೇ? ತೋರ್ಸ ಅವ್ರ ಮುಖನ. ಬ್ರೋ ಮೋಸ್ಟ್ಲಿ ನಾನೇ ಇರ್ಬೋದು. ಅಲ್ವಾ? ಹೌದು. ಯವ್ವ ತಾಯಿ, ಯಾರ ಪಾಪ ನೆಮ್ಮದಿಯಿಂದ ಬೀಚ್ ನೋಡ್ಕೊಂಡು ಹೋಗಿ ಬಂದನ. ಬಿಡು ಹೋಗ್ಲಿ, ಯಾಕೆ ಆತಕ್ ತೊಂದರೆ ಕೊಡ್ತಿ ಸುಮ್ನೆ. ನೋಡ್ ಆತಗ್ ಇಷ್ಟನೇ ಇಲ್ಲ, ಆದ್ರೂ ಫೋರ್ಸ್ಫುಲ್ಲಿ ನಿಂತಾನ. ಬೇಕಾದ್ರೆ ನೀನ್ ಮಾಡಿರೋ ಅಡಿಗೆ ಉಪ್ಪು ಖಾರ ಜಾಸ್ತಿ ಆಗಿ ನನಗೆ ಒಂದ್ 3 ತಿಂಗಳ ಹೇಲಾಟ ಹತ್ತಿದ್ರು ಪರವಾಗಿಲ್ಲ, ನಾ ತಿಂತೀನಿ ಅದನ್ನ ಕಳಿಸ್ಬಿಡು ಸುಮ್ನೆ. ಅವನೋನ್ ಆಮೇಲೆ ನಮ್ ದೇಶದ ಮೇಲೆ ಇರೋ ಒಪಿನಿಯನ್ ಚೇಂಜ್ ಆಗ್ಬಾರ್ದತ್ತಗ. ಎಂತ ದೇಶಕ್ಕೆ ಬಂದ್ಯಪ್ಪ ಅಂತೇಳಿ ನಿನ್ ಸಲುವಾಗಿ. ಗೊತ್ತುಂಟಾ, ಬೆಳ್ಳಗಿರೋ ಹುಡುಗರಿಗಿಂತ ಕರ್ರಗಿರೋ ಹುಡುಗರೇ ಬೆಟರ್. ಬೆಳ್ಳಗಿರೋ ಹುಡುಗರು 4-5 ಒಟ್ಟಿಗೆ ಮೇಂಟೈನ್ ಮಾಡುವ ಅಂತ ಆಲೋಚನೆ ಮಾಡ್ತಾರೆ. ಆದರೆ ಕರ್ರಗಿರೋ ಹುಡುಗ ಒಂದಾದ್ರೂ ಸಿಕ್ತಲ್ಲ, ಇದನ್ನು ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ಆಲೋಚನೆ ಮಾಡ್ತಾರೆ. ಗೈಸ್, ಈ ವಾಕ್ಯ ಹೇಳಿದ್ರಲ್ಲಿ ನಿಮ್ಗೇನಾದ್ರು ಇಷ್ಟ ಆದರೆ ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಡೋದ ಮರಿಬೇಡಿ. ನಿಮ್ಗೆ ಹೇಗಿತ್ತು ಅಂತ ಈ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಾಕ್ಯ ಏನು ಹೇಳ್ತಾ ಇದ್ದಾಳೋ ನಿಜನೋ ಇಲ್ವೋ ಅಂತ. ಸೊ ನಾನಂತೂ ಡಿಸೈಡ್ ಮಾಡಿಬಿಟ್ಟಿದ್ದೀನಪ್ಪ, ನನ್ನ ಮದುವೆ ಆದರೆ ಲವ್ ಮಾಡಿದ್ರೆ ಅದು ಕರ್ರಗಿರೋ ಹುಡುಗನ್ನೇ ಅಂತ. ಬಟ್ ಸಿಗ್ತಾ ಇಲ್ಲ. ನೀನು ಎಲ್ಲಿದ್ಯಾ? ಐ ಲವ್ ಯು ಕರಿಯಾ. ಒಳ್ಳೆ ಕೆಲಸ ನಮ್ ಫ್ರೆಂಡ್ ಇರ್ಬೋದು, ಅವನು ಮಾಡ್ತಾ ಇದಾರೆ ಸರ್, ಬಿಗ್ ಬಾಸ್ ಕ್ಲೋಸ್ ಮಾಡಿ. ಈ ಸಲ ಕಮಿಷನರ್ ಹೋಗ್ಬಿಟ್ಟು ಒಳ್ಳೆ ಕೆಲಸ ಮಾಡಿದಾರೆ, ಕ್ಲೋಸ್ ಮಾಡಿ. ನಿಮ್ಮ ಮನೆಯಲ್ಲಿ ಯಾರೂ ಇರಲ್ಲ, ಯಾರು ಇಲ್ಲ, ನೀನೊಬ್ನೇ ಇರ್ತೀಯ. ಬ್ರೋ ನಮ್ಮ ಮನೇಲಿ ಯಾರು ಇಲ್ಲ ನೋಡು, ನಾನು ಒಬ್ನೇ ಇದೀನಿ. ಅವಾಗ ನೀನು ಏನ್ ಮಾಡ್ತೀಯ? ರೀಲ್ಸ್ ನೋಡ್ತೀನಿ, ಊಟ ಮಾಡ್ತೀನಿ, ಮಲ್ಕತೀನಿ ಅಷ್ಟೇ. ಸೇಮ್ ನಾನು ಅದೇ ಮಾಡೋದು. ಸತ್ಯ ಹೇಳ್ಬೇಕು. ಸತ್ಯ ಹೇಳ್ಬೇಕಾ? ನಾನೊಂದು ಸತ್ಯ ವಿಷಯ ಹೇಳ್ತೀನಿ ಸ್ನೇಹಿತರೆ. ನೀನಲ್ಲ ಬ್ರೋ, ನಂಗೆ ಹೇಳಕ್ ಹೇಳಿ ಸತ್ಯನಾ? ನಿನ್ ಸುಳ್ಳು ಹೇಳು. ಗೊತ್ತುಂಟ, ಕಲ್ಲು ಕುಡ್ಲಿಕ್ಕೆ ಬಂದಿದ್ದೀನಿ. ಯಾವ ಕಲ್ಲು? ಜಲ್ಲಿ ಕಲ್ಲ, ಸೈಜ್ ಕಲ್ಲ? ಮೋಸ್ಟ್ಲಿ ಜಲ್ಲಿ ಕಲ್ಲಿ ಇರ್ಬೋದು ಬ್ರೋ. ಯಾವ ಅಂಗಡಿಗೆ ಬಂದಿದ್ಯಾ ರಕ್ಸು? ಶೆಂಡಿ ಅಂಗಡಿ. ಚಂಡಿ ಅಂಗಡಿ. 1.5 ತಿಂಗಳು ಕಳೆದ ಮೇಲೆ ನಾವಿಬ್ರು ಬ್ಯಾಕ್ ಆಗಿದ್ದೀವಿ. ವಾವ್, ಗ್ರೇಟ್. ಏನಾದ್ರೂ ಸಿಹಿ ಸುದ್ದಿ ಒಳ್ಳೆ ವಿಷಯ. ನಿಮ್ಮಿಬ್ರದೇ ತಡ್ಕೊಳಕ್ ಆಯ್ತಾ ಇಲ್ಲ. ಈಗ ಇನ್ನೊಂದ್ ಬೇರೆ ಬರ್ತಾ ಇದ್ಯಾ, ನಂದೆಲ್ಲಿ ಇಡ್ಲಿ ಅಂತ. ಅಟ್ಬಿಡ್ರೋ. ಒಂದ್ಸಲ ವಿಡಿಯೋ ನೋಡಿ. ಹೆಲೋ, ಹಾಯ್ ಫ್ರೆಂಡ್ಸ್. ನೀನ್ ಯಾಕೆ ಬರ್ತ್ಡೇ ವಿಶಸ್ ಮಾಡ್ಕೊಂತ ಇಲ್ಲ? ಮಾಡ್ಕೊರಿ ಬರ್ತ್ಡೇ ವಿಶಸ್, ಓಕೆನಾ? ನಾ ಚೆನ್ನಾಗಿ ಮಾಡ್ತೀನಿ. ಯಾಕ್ರೋ ಬರ್ಡೇ ವಿಶಸ್ ಅಂತೆ ಮಾಡ್ಕೊಂತಾ ಇಲ್ವಂತೆ? ಮಾಡ್ಕೊಳ್ಳಿ, ಚೆನ್ನಾಗಿ ಮಾಡ್ತಾರೆ. ಅಕ್ಕ ಬರ್ತ್ಡೇಗೆ ವಿಶ್ ಮಾಡ್ಬೇಕು, ದುಡ್ಡಿಲ್ವಲ್ಲಕ್ಕ. ಓನ್ಲಿ 500 ಮಾತ್ರ. 5 ಬರ್ತ್ಡೇ ವಿಶಸ್, ಓಕೆನಾ? ಪೇಡ್ ಪ್ರಮೋಷನ್, ಓಕೆನಾ? ಓನ್ಲಿ 500. ಬರೀ ಅಷ್ಟೇ ಬರ್ಡೇ ವಿಶಸ್ಗೆ. ಒಂದಪ್ಪ ಟ್ರೈಲರ್ ನೋಡ್ಬೋದಾ ಬ್ರೋ ನಿಮ್ ವಿಡಿಯೋ? ನಿಮ್ ಫ್ರೆಂಡ್ಸ್ಗೋಸ್ಕರ 500 ಖರ್ಚು ಮಾಡಕ್ಕಾಗಲ್ವಾ ನಿಮ್ಗ? ಹೇಳ್ರಿ. 500 ಸಾಕ? ಇಲ್ಲ 1000? 1000 ಕಮ್ಮಿ ಆಯ್ತು. ಒಂದು 5K ತಗೊಂಡ್ರೆ ಚೆನ್ನಾಗಿರುತ್ತೆ.
ಆ ರೇಂಜಲ್ಲಿ ಬರ್ಡೇ ವಿಶಸ್ ಮಾಡ್ತಾರೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಲ್ಲ, ಯಾವ ರೇಂಜಲ್ಲಿ ಮಾಡ್ತಾರೆ ಗೊತ್ತಾ ಅವರು? ಈ ರೇಂಜಲ್ಲಿ ಮಾಡ್ತಾರೆ ನೋಡಿ. ಅಕ್ಕ ಫ್ರೆಂಡ್ ಹಂಗಾರೆ ಫುಲ್ಲು ಖುಷಿಯಾಗಿ ನಂಗೆ ಪಾರ್ಟಿ ಕೊಡಿಸ್ಬಿಡ್ತಾನೆ. हेलो हाय फ्रेंड्स, ಇವತ್ತು ಸ್ಪೆಷಲ್ ಬರ್ತಾ ಇದೆ ಮಲ್ಲಿಕಾರ್ಜುನ್ ನಾಯಕ್ ವಿಷಯ ಬರ್ತಾ ಗಾಡ್ ಬ್ಲೆಸ್ ಯು. ಹುಟ್ಟ ಹಬ್ಬದ ಅವ್ರ ಶುಭಾಶಯ ಚೆನ್ನಾಗಿ ಆಯ್ತಾ ಬಾಯ್. ಸಕ್ಕತ್ ಗೊತ್ತಾಯ್ ರಾಜ ಮಲವಿ ರಾಜ ಏ ರಾಜ ಹೇ ಮಲ್ಲಿಕಾರ್ಜುನ ಸಕ್ಕತ್ತಾಗಿರ್ತಾನ ಹ್ಯಾಂಡ್ಸಮ್ ಬಾಯ್. ಒಂದ್ ಸೆಕೆಂಡ್ ವಿಶ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ ಆಫ್ ದ ಡೇ. ಗಾಡ್ ಬ್ಲೆಸ್ ಯು. ಹೇ ರಾಜ ಲವ್ ರಾಜ. ನೋಡು ನಾ ಸಕ್ಕತ್ತಾಗಿತ್ತು ಅಣ್ಣ. ನನ್ನ ಫ್ರೆಂಡು ನಂಗೆ ಮೆಟ್ಟು ಹೊಡೆಯೋದು ಗ್ಯಾರಂಟಿ. ಇದ್ರಲ್ಲ ಯಾವ ರೇಂಜಲ್ಲಿ ಮಾಡಿದ್ರು ರಾಜ. ಬರ್ತಾ ನೀವು ಫ್ರೆಂಡ್ಗಿಂತ ಹಣ ಮುಖ್ಯ ನಿಮ್ಗ ಅಲ್ಲಲ್ವಾ? ಅಮೌಂಟ್ ಮುಖ್ಯ ಅಲ್ಲಲ್ವಾ? ಬೆಸ್ಟ್ ಫ್ರೆಂಡ್ಸ್ ಅಲ್ವಾ ಮುಖ್ಯ? ಅಮೌಂಟ್ ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ, ನಾಳೆ ಬರುತ್ತೆ, ಇವತ್ತು ಹೋಗುತ್ತೆ ಅಷ್ಟೇ ಅಲ್ವಾ? ಬೆಸ್ಟ್ ಫ್ರೆಂಡ್ಸ್ ಇದ್ರೆ ವಿಶೇಷ ಮಾಡ್ಕೊಡೋಕೆ ನನ್ನ ಫ್ರೆಂಡ್ ಕೇಳ್ಬಿಟ್ಟು ಹೇಳ್ತೀನಿ ಬರ್ಡೇ ವಿಶಸ್ಗೆ ಈ ಥರ ಬೇಕಾ ಅಂತ. ಬಿಗ್ ಬಾಸ್ ಈ ಗೇಟ್ ಓಪನ್ ಆಗೋದಂಕ ಒಂದು ತುತ್ತು ನೀರು ಕುಡಿಯಲ್ಲ, ಒಂದು ತುತ್ತು ಊಟನೂ ಮಾಡಲ್ವಾ? ನಿಜಲೇ ಆ ಗೇಟ್ ಓಪನ್ ಆಗೋವರೆಗೂ ಒಂದಿಷ್ಟು ಹುಚ್ಚಿನ ಹೋಗಕ್ ಹೋಗ್ಬೇಡ, ಒಂದನಿ ಹೇಳಕ್ ಹೋಗ್ಬೇಡ. ನಿಂಗೋಸ್ಕರ ಪ್ರಾಣನೇ ಕೊಡ್ತೀನಿ ಬಿಗ್ ಬಾಸ್. ಇಲ್ಲೇ ಇರ್ತೀನಿ ಗೇಟ್ ಮುಂದೆ, ಅದೆಷ್ಟಾ ದಿನ ಆಗಿರ್ಲಿ. ಬಿಗ್ ಬಾಸ್ ನ ಮನದಾಳದ ಮಾತು. ಇವ್ನ ಸೆಡೆ ನನ್ ಮಗ. ಬಿಗ್ ಬಾಸ್ ಇವತ್ತು ಡಬಲ್ ಎಲಿಮಿನೇಷನ್ ಆಯ್ತಾ? ಹಂಗಾದ್ರೆ ಇಬ್ಬರು ಆಚೆ ಕಳಿಸ್ಬಿಟ್ಟು ಬೇಗ ವೈಲ್ಡ್ ಕಾರ್ಡ್ ಅಲ್ಲಿ ಕರಿಯಕ್ಕ. ನನಗೆ ಗೊತ್ತು ಬಿಗ್ ಬಾಸ್ ನೀವು ಕರ್ದೇ ಕರಿತೀರಾ ಅಂತ. ಶಂಟ ಕರಿತಾರ ನೋಡ್ಲೆ ನಿನ್ನಲ್ಲಿ. ಅವರ ಮನೆಗ್ ಬೀಗ ಹಾಕೊಂಡ್ ಕುಂತಾರ, ಇನ್ ನಿನ್ ಕರಿತಾರ. ಓಪಿರ್ಬೇಕು, ಆದ್ರೆ ಇಷ್ಟೊಂದಲ್ಲ. ಬಿಗ್ ಬಾಸ್ ನೇ ನಮ್ ಕಿಚ್ಚ ಬಸ್ ಮಂಗಳೂರು ಹುಡುಗಿ ರಕ್ಷಿತಾಗೆ ಕೇಳಿದ್ರು ಏನಂತ, ಎಷ್ಟು ಜನ ನೀವು ಆಚೆ ಹಾಕ್ತೀರಾ ಅಂತ. ಅದಕ್ಕೆ ರಕ್ಷಿತಾ ಎಲ್ಲರೂ ನಾನು ಆಚೆ ಹಾಕ್ಬಿಡ್ತೀನಿ ಅಂದ್ರು. ಅಂದ್ಲು. ಅದಕ್ಕೇನ್ ಇವಾಗಾದ್ರೂ ಅರ್ಥ ಮಾಡ್ಕೊಳ್ರಿ ಬಿಗ್ ಬಾಸ್. ಅವ್ರೆಲ್ಲಾರು ಆಚೆ ಹಾಕ್ಬಿಟ್ಟು ನಾನು ಹೊರಗಡೆ ಕರಿಯಕ್ಕೆ ಇವಾಗ ಇನ್ನ ಅರ್ಥ ಆಗಿಲ್ವಾ? ಬೇಗ ಬಿಗ್ ಬಾಸ್, ಐ ಆಮ್ ವೇಟಿಂಗ್. ಲೇ ಬಿಗ್ ಬಾಸ್ ಒಳಗ್ ವೇಟ್ ಮಾಡಕತ್ತಾರ, ನೀವ್ ಒಳಗ್ ಹೋದ್ರ ಸಾಕ. ಮಾಡ್ತಾರ, ಹೋಗ್ಬೇಡ. ಏನಾರು ಇನ್ನೊಂದ್ ಜನ್ಮ ಇದೆ ಅಂತ ಅನ್ನೋದಾದ್ರೆ ಮುಂದಿನ ಜನ್ಮದಲ್ಲಿ ನಾನು ಮುಸ್ಲಿಂ ಆಗಿ ಹುಟ್ಟಬೇಕು ಅಂತ ಇದ್ದೇನೆ. ನಾನು ದೇವ್ರ ಎಷ್ಟು ಅಂದ್ರೆ ಬೇಡ ಅಂದೆ. ಬೇಡ ಅಣ್ಣ, ಅವ್ರ ಮಟ್ಟಕ್ಕೆ ನಾವ್ ಇಳಿಯೋದು ಬೇಡ ಅಂತ ನಾನು ಎಷ್ಟೋ ತಡ್ದೆ ಅಣ್ಣ. ನಾನು ಮನ್ಸಾರ ಹೇಳ್ತಾ ಇದ್ದೀನಿ, ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲ, ಒಬ್ರು ಅನ್ನ ಕಿತ್ಕೊಂಡಿಲ್ಲ. ಇನ್ನೊಂದು ಯಾರನ್ನ ಕೇಳ್ಬೋದು ನೀವು. ಗಂಡ ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ, ಇಬ್ರು ಸಮವಾಗಿ ಬಾಳೆ ಮಾಡ್ಕೊಂಡು ಹೋಗ್ರಿ ನನ್ ಜೊತೆಗೆ. ನನ್ ಗಂಡ ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ, ಇಬ್ರು ಸಮವಾಗಿ ಬಾಳೆ ಮಾಡ್ಕೊಂಡು ಹೋಗಿರಿ. ಒಂದ್ ದಿವಸ ಅವನು ಇರ್ಲಿ ಮನೆಯೊಳಗೆ, ಒಂದ್ ದಿವಸ ನೀನ್ ಇರು. ಇಬ್ರು ಕೊಲೆ ಮಾಡ್ಕೊಂಡು ಸತ್ತೋಗ್ಲಿ ಅಂತಲ್ಲ ನೀನ್ ತಾಯಿನ. ನಿನ್ ತಾಯಿನ ನಮಸ್ತೆ ಅಣ್ಣ. ನಮಸ್ತೆ ಹೇಳಿ. ನಮಸ್ತೆ ಅಣ್ಣ. ನಮಸ್ತೆ. ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಣ್ಣ? ಸ್ವಲ್ಪ ಅಡ್ರೆಸ್ ನೋಡಿ ಹೇಳೋಣ, ಎಲ್ಲಿ ಬರುತ್ತಂತ. ದಾರಿ ತಪ್ಪಿಟ್ಟಿವ ಅಣ್ಣ. ಬೇಡ ಕಣಣ್ಣ, ಅವ ಅಣ್ಣನ ಹತ್ರ ಕೇಳಬೇಡ. ಫುಲ್ಲು ಮೋಟಿವೇಶನ್ ಬೇಡ, ನಿನ್ನ ಇಷ್ಟ. ನೀನು ಅಡ್ರೆಸ್ ಇಂದ ದಾರಿ ತಪ್ಪಿಲ್ಲ, ನಿನ್ನ ದುರಾಭ್ಯಾಸಗಳಿಂದ ನೀನು ದಾರಿ ತಪ್ಪಿದೀಯಾ. ಫಸ್ಟ್ ನಿನ್ನ ದುರಾಭ್ಯಾಸಗಳನ್ನ ಸರಿಪಡಿಸ್ಕೋ. ಬೈ ಚಾನ್ಸ್ ಏನಾದ್ರೂ ದಾರಿ ತಪ್ಪಿ ನೀನು ಬೇರೆ ಅಡ್ರೆಸ್ ಬಂದಿದ್ರೆ ನಿನ್ನ ಲೊಕೇಶನ್ ಹಾಕೊಂಡು ನೀನು ವಾಪಸ್ ನಿನ್ನ ಅಡ್ರೆಸ್ಗೆ ಹೋಗ್ಬೋದು. ನಿನ್ನ ದುರಾಭ್ಯಾಸಗಳಿಂದ ನೀನ್ ದಾರಿ ತಪ್ಪಿದ್ರೆ ಮರಳಿ ಬಾರದ ಊರಿಗೆ ಅಣ್ಣ ಒಂಡೋನೆ ಟೂರಿಗೆ ವಾಪಸ್ ಬರ್ದೇ ಇರೋ ಊರಿಗೆ ಹೋಗ್ಬಿಡ್ತೀಯ. ಅರ್ಥ ಆಯ್ತಾ? ಅರ್ಥ ಆಯ್ತು. ಬೇರೆ ಯಾರು ಸಿಗ್ಲೇ ಇಲ್ಲ. ಎಲ್ಲಿ ಅಡ್ರೆಸ್ ಬೇರೆ ಕಾಣಿಸಿದ್ದ ಅವನ್ಲಿ ಕುಡ್ದಿದ್ದೆಲ್ಲ ಹೇಳಿದ್ದು. ನಡಿ ಇನ್ನೊಂದ್ 90 ಹಾಕ್ಯಂಬರವ. ಅದಕ್ಕೆ ಹೇಳಿದ್ಲೆ ದುರಾಭ್ಯಾಸ ಅಂತ. ನೀ ಕುಡಿಯಲ್ಲ ಈಗ? ಇಲ್ಲಪ್ಪ, ಹೋಗೋಣ. ಬ್ರೋ, ನಾನು ಮೊದ್ಲಾಗೆ ಹೇಳ್ದೆ ಅವ ಅಣ್ಣನ ಹತ್ರ ಕೇಳಬೇಡಿ ಅಂತ. ದಯವಿಟ್ಟು ಬಿಗ್ ಬಾಸ್ ಅನ್ನು ಯಾರು ಕ್ಲೋಸ್ ಮಾಡಬೇಡಿ. ನಮ್ಗೆ ಹೆಂಗೆ ಅಂದ್ರೆ ಅದೇ ಸರ್ವಸ್ವ ನಮ್ಗೆ ಬಿಗ್ ಬಾಸ್. ದಯವಿಟ್ಟು ಯಾರು ಕ್ಲೋಸ್ ಮಾಡಬೇಡಿ. ನಾವು ಕಣ್ ತುಂಬಾ ನೋಡಿದ್ರೆ ನಮ್ಗೆ ಸಮಾಧಾನ, ನೆಮ್ಮದಿ. ಹೌದು ಬ್ರೋ, ನಮಗೂ ಬಿಗ್ ಬಾಸ್ ನೋಡ್ಲಿಲ್ಲ ಅಂದ್ರೆ ಸಮಾಧಾನನೇ ಇಲ್ಲ. ಗೈಸ್, ನೀವು ನೋಡ್ತೀರಾ ಅಂತ ಬಿಗ್ ಬಾಸ್ ಹಂಗೆ ಚಿಕ್ಕದಾಗೊಂದು ಕಮೆಂಟ್ ಹಾಕಿ. ದಯವಿಟ್ಟು ನಮ್ಗೆ ಗಿಲ್ಲಿ ನಟ ಗೆಲ್ಬೇಕು ಈ ಸಾರಿ. ಇಲ್ಲ ನೀವು ಸುಮ್ನೆ ಈ ಸರಿ ಗಿಲ್ಲಿ ನಟ ಗೆಲ್ಬೇಕು ನಮ್ಗೆ. ಇಲ್ಲಾಂದ್ರೆ ನಮ್ಗೆ ಮಲ್ಲಮಾದ್ರೂ ಗೆಲ್ಬೇಕು. ಆಯ್ತಾ? ಇವ್ರು ಗೆದ್ದು ಮನೆಗೆ ಕಪ್ ತಕೊಂಡು ಹೋದ್ರೆ ನಮಗ್ ಸಮಾಧಾನ. ದಯವಿಟ್ಟು ಯಾರು ಬಿಗ್ ಬಾಸ್ ಅನ್ನ ಕ್ಲೋಸ್ ಮಾಡಬೇಡಿ. ನಾವು ತುಂಬಾ ನಂಬ್ಕೊಂಡ್ಬಿಟ್ಟಿದೀವಿ. ಇಲ್ಲ ನೀವು ಸಮಾಧಾನ ಮಾಡಬೇಡಿ. ಅಣ್ಣಂದು ಮನದಾಳದ ಮಾತುಗಳು.
ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇಲ್ಲ 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 ಹಂಗಾಗಲ್ಲ. ಈ ಸರಿ ನಾನು ಯಾವ್ದೇ ಕಾರಣಕ್ಕೂ ಒಪ್ಕೋದಲ್ಲ ಇದು, ಆಯ್ತಾ? ದಯವಿಟ್ಟು ಸರ್ಕಾರ ಇದ್ರ ಮೇಲೆ ಗಮನ ಹರಿಸಿ. ನಾವು ಬಿಗ್ ಬಾಸ್ ಅಡಿಕ್ಟ್ ಆಗ್ಬಿಡ್ತೀವಿ. ದಯವಿಟ್ಟು ಬಿಗ್ ಬಾಸ್ ನ ಕ್ಲೋಸ್ ಮಾಡಬೇಡಿ. ಇಲ್ಲೊಬ್ರು ಕಮೆಂಟ್ ಮಾಡಿದ್ದಾರೆ, ಮೇಡಮ್ ನಿಮಗೆ ಬಸ್ ಫ್ರೀನಾ ಅಂತ. ಹೌದಪ್ಪ, ನಮಗೆ ಬಸ್ ಫ್ರೀ ಇದೆ, ಬಾ ಹೋಗೋಣ, ಲಾಂಗ್ ಡ್ರೈವಿಗೆ ಹೋಗಿ ಬರೋಣ, ಓಕೆನಾ? ಬರ್ತೀಯಪ್ಪ, ನಮ್ಗೆ ಬಸ್ ಫ್ರೀ ಇದೆ, ನೀನು ಮಾತ್ರ ಟಿಕೆಟ್ ತಗೋಬೇಕು, ಓಕೆನಾ? ಇಷ್ಟು ದಿನ ಗುಡ್ ಮಾರ್ನಿಂಗ್ ಮುಂದೆ ಇಮೋಜಿ ಆಗ್ತಿದ್ದೀವಿ, ಕಾಕರಿಗೆ ಬೇರೆ ಹುಡುಗಿ ಜೊತೆ ನಡೆಸಿದೇನಿ. ಸಿಟ್ಟಾಗಿರ್ತೀನಿ, ಸಿಟ್ಲೆ ಕಾಲ್ ಕಟ್ ಮಾಡಿರ್ತೀನಿ, ಮತ್ತೆ ವಾಪಸ್ ಮಾಡಕ್ ಬರಲ್ಲ ಅನ್ಕೋಲೇನು. 50 ಸರ್ತಿ ಮಾಡಿನ ಕಾಲ್ ನೋಡಲಿ. 50 ಅಲ್ಲ 500 ಸರ್ತಿ ಮಾಡ್ಬೇಕು ನಾನು ಕಾಲ್. 500 ಸರ್ತಿ ಏನು 50 ಸರ್ತಿ ಮಾಡಿ ಅಂತಂದೇನು ರೂಬಾಬ್ ತೋರ್ಸಕತ್ತೆ? ಚಿಪ್ ಉಳ್ಳೆ ನೀನು. ನನ್ನ ತಪ್ಪಿಲ್ಲ, ನಾ ಯಾಕೆ ಸಾರಿ ಕೇಳಿ? ನನ್ನ ತಪ್ಪಿದ್ರೆ ಸಾರಿ ನೀನೇ ಕೇಳಬೇಕು, ನಿನ್ ತಪ್ಪಿದ್ರೆ ಆಯ್ತು ಓಕಳಿ ಚಮ್ಮಿಸ್ಬಿಡಕ್ಕ ಅವಣ್ಣನ. ಎಷ್ಟು ಅಂತ ಗೋಳು ಈ ಕತಿ ನೀನು. ಸಾರಿ ನೀನೇ ಕೇಳಬೇಕು. ಅವನು ಹುಡುಗಿ ಕೈಲಿ ಸಾರಿ ಕಳಿಸ್ತಿ. ಚೀ ಓಲಸ ನಾಚಿಗೆ ಬರಂಗಿಲ್ಲ. ನಂದು ಕಾಲು ಹೊಡೆದಾಗಿಡ್ತಿ. ದೋಸ್ತರು ಕಾಲ್ ಮಾಡಿದ್ರು. ಆಯ್ತು, ದೋಸ್ತರ ಜೊತೆ ಮಾತಾಡಿ ನೀನು. ನಾವು ನನಗೆ ಕಾಲ್ ಮಾಡಬೇಡಿ. ಒಂದು ಕೆಲಸ ನಿಂದ್ರು ಹೋಗಿ ಬರ್ತೀನಿ. ಏನು ಹೋಗಿ ಬರ್ತೀನಿ? ಇಲ್ಲಿ ಅವನವನು ಬಿಸಿಲ್ದಾಗ ನಿನ್ಸಲಕ ಮಾತಾಡಕತ್ತೀನಿ. ಮೊದಲು ಅವನವನು ಮಿಲ್ಕ್ ತರ ವೈಟ್ ಇದ್ದೆ, ಇಲ್ಲಿ ಬಿಸಿಲು ಬಡ್ದು ಅವನು ಟ್ಯಾನ್ ಆಗಿ ಪೂರಾ ಬ್ಲ್ಯಾಕ್ ಆಗಿ ಕರಿ ಹಿಂದೆ ಆಗಿ ಅವನು ಗೊತ್ತಾಗಿಲ್ಲ ನಿನಗೆ ಹೋಗಿ ಬರ್ತಾನಂತ. ನಿನ್ನೆ ರಾತ್ರಿ ಗುಡ್ ನೈಟ್ ಅಂತ ಮೆಸೇಜ್ ಹಾಕಿದ್ದಿ. 3 ತನ ಆನ್ಲೈನ್ ಇದೆ. ಯಾರ ಜೊತೆ ಮಾತಾಡಿಸಿದಿ? ಅದು ಬಿಡು, ನೀ ರಾತ್ರಿ 3 ತನ ಏನ್ ಮಾಡಕತ್ತಿದಿ? ಚೆನ್ನಾಗಿದ್ದಿದ್ದ ಅಂಟಿನ ಎತ್ತಾಕೊಂಡೋಗ್ಬಿಟ್ಟ ಕಟಪ್ಪ. ಹೌದು, ಎತ್ತಾಕೊಂಡೋಗಿ ಮದ್ವೆನೂ ಕೂಡ ಆಗಿದ್ದಾನೆ. ಅದು ಮದ್ವೆ ಆಗಿ ಒಂದೇ ದಿವಸಕ್ಕೆ ಜಗಳನೂ ಕೂಡ ನಡೆದೋಗಿದೆ. ಅದು ಜಗಳ ಏನಕ್ಕೆ ನಡೆದಿದೆ ಅಂದ್ರೆ ಈ ವಿಡಿಯೋ ನೋಡಿ. ಬ್ರೋ ಇಂಟ್ರೆಸ್ಟಿಂಗ್ ಸ್ಟೋರಿ. ಏನಕ್ಕೆ ನಡೆದಿದೆ ಜಗಳ ಹೇಳಿ. ಫಸ್ಟ್ ನೈಟ್ ಅಲ್ಲಿ ಸೆಕ್ಸ್ ಮಾಡ್ಲಿಲ್ಲ ಅಂತ ಗಂಡದ ಜೊತೆ ಹೆಂಡತಿ ಕಿರಿಕ್ ಮಾಡ್ಕೊಂಡಿದ್ದಾರೆ. ಮದುವೆ ಆದ ಮೊದಲ ರಾತ್ರಿಯೇ ಪತ್ನಿಯಿಂದ ರಂಪಾಟ ಶುರುವಾಗಿತ್ತು. ಗಂಡ ನಪುಂಸಕ ಅಂತ ಕೋಟಿ ಹಣ ಪಡೆಯೋದಕ್ಕೆ ಡಿಮ್ಯಾಂಡ್ ಇಟ್ಟಿದ್ದ. ಕಟ್ಕೊಂಡಿರೋ ಗಂಡನ್ಗೆನೆ ಮೋಸ ಮಾಡ್ಬಿಟ್ಟು ಮಿಂಡ್ಗಾರನ್ ಜೊತೆ ಓಡಾಡೋ ಅಂತ ಮುಂಡೆ ಆ ಮಿಂಡ್ಗಾರಂಗ್ ಮೋಸ ಮಾಡ್ಬಿಟ್ಟು ಇನ್ನೆಷ್ಟು ಜನ ಮಿಂಡ್ಗಾರ ಜೊತೆ ಓಡಾಡ್ತಿದ್ದಾಳೋ ಗೊತ್ತಿಲ್ಲ. ಕರೆಕ್ಟ್ ಆಗಿ ಹೇಳಿದ್ರಿ. ಯಾರು ಗೊತ್ತಾ? ನನ್ ಗೊತ್ತಿಲ್ಲ. ಗೊತ್ತಾ? ನನ್ ಗೊತ್ತಿಲ್ಲ. ಸುಖ ಸ್ಟೈಲ್ ಗೊತ್ತಾ? ನನ್ ಗೊತ್ತಿಲ್ಲ. ಸೈಕ್ ಗೊತ್ತಾ? ನನ್ ಗೊತ್ತಿಲ್ಲ. ಕಟ್ಔಟ್ ಅಂದ್ರೆ ನಾನಂತಾರೆ ದೌಲತ್ತೆಲ್ಲ ನೋ ಚಾನ್ಸ್ ಯಾರಿಗಿಂತ. ಗೈಸ್ ಅಣ್ಣಂಗೋಸ್ಕರ ಒಂದೇ ಒಂದು ಕ್ಲಾಪ್ಸ್ ಹೊಡೆಯೋದು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಾವೇ ಕಮ್ಮಿ ಅಂತ ಆಗೋ ಅಡ್ವಾನ್ಸ್. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ನಿಯತ್ತಾಗಿ ಇಲ್ಲೇ ದುಡಿದು ಉದ್ಧಾರ ಮಾಡೋರು ನಾವು ಪಕ್ಕಾ ಲೋಕಲ್ಸು. ಎಷ್ಟೇ ಸಾಹುಕಾರ ಇದ್ರು ಊರಿಗೂರೇ ಕೊಂಡ್ಕೊಂಡಿದ್ರು ನನ್ನ ಪ್ರೀಸೋರು ಮಾತ್ರ ನನಗೆ ಸೆಲಿಬ್ರಿಟೀಸು. ಏನೇ ಆಗೋಗ್ಲಿ ನಿನ್ನ ಬಿಡೋರು ನಾವಲ್ಲ, ನನ್ನ ಮನ್ಸಲ್ಲಿ ಅಚ್ಚೆ ಆಗಿದಿ ನಾವೆಲ್ಲ. ಬೇಡ ನಮಗೆ ಬೇರೆಯವ್ರ ಕತೆ ಪುರಾಣ, ನೇರ ನುಡಿಲೇ ಮತ್ತೆ ಹೇಳ್ತೀನಿ ಕೇಳಣ್ಣ. ಇದ್ರೆ ನೆಮ್ಮದಿಯಾಗಿರ್ಬೇಕು. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.